ದೇವೇಗೌಡರು ನನಗೊಂದು ಮಾತು ಹೇಳಿದ್ರು. ಅವರು ನನ್ನ ಜೊತೆ ಕೂತಿದ್ರು ಪಾರ್ಲಿಮೆಂಟಲ್ಲಿ ಮುಗಿಸ್ಕೊಂಡು ಅವ್ರ ಮನೆಗೆ ಊಟಕ್ಕೆ ಹೋದಾಗ. ಚಲುವರಾಯ ಸ್ವಾಮಿ, ಯಡಿಯೂರಪ್ಪನ ವಿಚಾರದಲ್ಲಿ ನಿಮ್ಮ ಕುಮಾರಸ್ವಾಮಿ ಭ್ರಷ್ಟಾಚಾರದ ವಿಚಾರದಲ್ಲಿ ಮಾತಾಡ್ತಾರಲ್ಲ, ನಾನು ಹವಾಯಿ ಚಪ್ಪಲಿ ಹಾಕೊಂಡು 2 ಜುಬ್ಬ ಹಾಕೊಂಡು ಜೀವನ ಪೂರ್ತಿ ಹವಾಯಿ ಚಪ್ಪಲಿಲೇ ಜುಬ್ಬದಲ್ಲೇ ಕಾಲ ಕಳೆದೆ. ನಂತರನೇ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳೆಲ್ಲ ಇದಾರೇನಪ್ಪ, ಮನೇಲಿ ಕೂತ್ಕೊಂಡ್ರೆ ಇವಂದೇನೋ ಅಂತಾರೆ, ಅವಂದೇನೋ ಅಂತಾರೆ. ನನಗೆ ಈ ಕಿವಿಲ್ ಕೇಳಿದ್ ಏನಪ್ಪ ಆಶ್ಚರ್ಯನ, ನೆಮ್ಮದೇ ಇರ್ಬೋದಾ ಅನಿಸುತ್ತೆ. ಇವನು ಮಾತಾಡ್ಲಿಕ್ಕೆ, ನಾನೊಬ್ಬ ಪ್ರಧಾನಿ ಆಗಿದ್ದವನು, ಒಬ್ಬ ಪ್ರಧಾನಿ ಸ್ಥಾನದಲ್ಲಿ ಕೂತ್ಕೊಂಡು ಏನ್ ಬೇಕಾದ್ರೂ ಎನ್ಕ್ವೈರಿ ಮಾಡ್ಲಿಕ್ಕೆ 10 ನಿಮಿಷಕ್ಕೆ ಅವಕಾಶ ಇದೆ. ಇದೆಲ್ಲ ಅವಶ್ಯಕತೆ ಇದೆಯಾ ನಿನ್ನ ಸ್ನೇಹಿತನಿಗೆ? ನಾನ್ ಕ್ಲೀನ್ ಅಂತ ಹೇಳ್ಕೋಬಹುದು. ನನ್ನ ಇಡೀ ಕುಟುಂಬ ಇವತ್ತು ಅವರವರೇ ಮಾತಾಡ್ಕೊಳ್ಳೋದು ನೋಡಿದ್ರೆ ಮನೆಯಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ. ನಂತರ ಹವಾಯಿ ಚಪ್ಪಲಿ ಹಾಕೊಂಡೆ ಇವ್ರು ಯಾರು ಬದುಕಿಲ್ಲ, ನಂತರ ಜುಬ್ಬ ಹಾಕೊಂಡೆ ಇವ್ರು ಯಾರು ಬದುಕಿಲ್ಲ ಅಂತ ನನ್ನನ್ನು ಅವನು ಕೂರ್ಸ್ಕೊಂಡು ಊಟ ಮಾಡ್ತಾ ಇವೆಲ್ಲ ಬೇಕಿಲ್ಲ. ಗಾಜಿನ ಮನೇಲಿ ಇಟ್ಕೊಂಡು ಕಲ್ಲು ಹೊಡಿಯೋದು ಬೇಕಿಲ್ಲ. ಇನ್ನೊಬ್ಬರ ಬಗ್ಗೆ ವೈಯಕ್ತಿಕ ಮಾತನಾಡೋದು ಒಳ್ಳೇದಲ್ಲ. ನಿನ್ನ ಫ್ರೆಂಡ್ಗೆ ಹೇಳು ಅಂತ ಅವ್ರನ್ನ ಕೂರ್ಸ್ಕೊಂಡು ಊಟ ಮಾಡ್ತಾ ಹೇಳಿದ್ವಿ. ಒಂದು ಒಳ್ಳೆ ವಿಚಾರವನ್ನ ಯಾವಾಗ್ಲೂ ಇನ್ನೊಬ್ಬರನ್ನ ವೈಯಕ್ತಿಕ ವಿಚಾರವನ್ನ ನಾವು ಯಾವತ್ತೂ ರಾಜಕೀಯವಾಗಿ ನಾನು ಫೈಟ್ ಮಾಡಿದ್ದೀನಿ, ರಾಜಕೀಯವಾಗಿ ಹೋರಾಟ ಮಾಡಿದ್ದೀನಿ. ವೈಯಕ್ತಿಕವಾಗಿ ನಾನು ಯಾವತ್ತೂ ಯಾರ ಬಗ್ಗೆನೂ ಹೋಗ್ಲಿಕ್ಕೆ ನಾನು ಇಷ್ಟಪಟ್ಟಿಲ್ಲ, ಬೇಕಿಲ್ಲ ಅಂತ.